IPL 2025ಯಲ್ಲಿ ನಮ್ಮ RCBಯ ನೂತನ ಕ್ಯಾಪ್ಟನ್ ಆಗಿ ರಜತ್ ಪತಿದಾರ್ ಅವರು ಆಯ್ಕೆಯಾಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಸೊ ರಜತ್ ಪತಿದಾರ್ ಅವರು RCBಗೆ ಬಂದಂತಹ ಹಾದಿ ಹಾಗೂ ಅವರ ಜೀವನದ ಬಗ್ಗೆ ಈ ವಿಡಿಯೋದಲ್ಲಿ ನೋಡೋಣ. ರಜತ್ ಪತಿದಾರ್ ಅವರ ಪೂರ್ತಿಯಾದ ಹೆಸರು ರಜತ್ ಮನೋಹರ್ ಪತಿದಾರ್. ಹೌದು, ಅವರ ತಂದೆಯ ಹೆಸರು ಮನೋಹರ್. ರಜತ್ ಪತಿದಾರ್ ಹುಟ್ಟಿದ ದಿನಾಂಕ ಜೂನ್ 1ರಂದು 1993ರಲ್ಲಿ ಇವರು ಜನಿಸುತ್ತಾರೆ. ರಜತ್ ಪತಿದಾರ್ ಹುಟ್ಟಿದ ಸ್ಥಳ ಮಧ್ಯಪ್ರದೇಶದ ಇಂದೋರ್ನಲ್ಲಿ ಇವರು ಹುಟ್ಟಿದ ಸ್ಥಳವಾಗಿದೆ. ರಜತ್ ಪತಿದಾರ್ಗೆ ಚಿಕ್ಕ ವಯಸ್ಸಿನಿಂದಲೇ ಕ್ರಿಕೆಟ್ ಮೇಲೆ ತುಂಬಾ ಆಸಕ್ತಿ ಇತ್ತು. 8 ವರ್ಷದವರಾಗಿದ್ದಾಗ ರಜತ್ ಪತಿದಾರ್ ಕ್ರಿಕೆಟ್ ಕ್ಲಬ್ಗೆ ಜಾಯ್ನ್ ಆಗ್ತಾರೆ. ಮೊದಲು ಬೌಲರ್ ಆಗಿದ್ದ ರಜತ್ ಪತಿದಾರ್ ಅವ್ರಿಗೆ ತದನಂತರ ಬ್ಯಾಟಿಂಗ್ನಲ್ಲಿ ತುಂಬಾ ಇಂಟ್ರೆಸ್ಟ್ ಬರುತ್ತೆ. ಅದು ಕೂಡ ಅಂಡರ್ ಕ್ರಿಕೆಟ್ 15 ಲೆವೆಲಲ್ಲಿ ಇದ್ದಾಗ ಇವರಿಗೆ ಬ್ಯಾಟಿಂಗ್ ಮೇಲೆ ತುಂಬಾ ಫೋಕಸ್ ಮಾಡೋದಕ್ಕೆ ಹೇಳ್ತಾರೆ. ರಜತ್ ಪತಿದಾರ್ ಅವರ ಎಜುಕೇಷನ್ ಏನಪ್ಪ ಅಂತಂದರೆ ಇವರು ಗ್ರ್ಯಾಜುಯೇಷನ್ನ ಕಂಪ್ಲೀಟ್ ಮಾಡಿದ್ದಾರೆ. 2015ರಲ್ಲಿ ಫಸ್ಟ್ ಕ್ಲಾಸ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಪಾದಾರ್ಪಣೆ ಮಾಡುತ್ತಾರೆ ನಮ್ಮ ರಜತ್ ಪತಿದಾರ್. ಹೀಗೆ ಕಾಲ ಕಳೆದಂತೆ ರಜತ್ ಪತಿದಾರ್ ಅವರ ಪರ್ಫಾರ್ಮೆನ್ಸ್ ಡೊಮೆಸ್ಟಿಕ್ ಕ್ರಿಕೆಟ್ನಲ್ಲಿ ಸಖತ್ತಾಗಿ ಗ್ರೋ ಆಗ್ತಾ ಇರುತ್ತೆ. 2021ರಲ್ಲಿ ನಮ್ಮ IPL ಫ್ರ್ಯಾಂಚೈಸಿಗಳು ರಜತ್ ಪತಿದಾರ್ ಅವರ ಕಣ್ಣು ಹಾಕುತ್ತೆ. ಆದರೆ ಅದನ್ನು ನಮ್ಮ RCBಯವರು ಮೊದಲು ಖರೀದಿ ಮಾಡುತ್ತಾರೆ ರಜತ್ ಪತಿದಾರನ 2021ರ IPLನಲ್ಲಿ. 2021ರ IPL ಸೀಸನಲ್ಲಿ ರಜತ್ ಪತಿದಾರ್ ಅವರ ಪರ್ಫಾರ್ಮೆನ್ಸ್ ಬಿಲೋ ಡೀಸೆಂಟ್ ಆಗಿತ್ತು. ಈ ಪರ್ಫಾರ್ಮೆನ್ಸಿಂದ ನೆಕ್ಸ್ಟ್ ವರ್ಷ RCB ರಜತ್ ಪತಿದಾರನ್ನು ರಿಲೀಸ್ ಮಾಡುತ್ತೆ. 2022ರ IPLನಲ್ಲಿ ರಜತ್ ಪತಿದಾರ್ ಅವರು ಆಕ್ಷನಲ್ಲಿ ಅನ್ಸೋಲ್ಡ್ ಆಗಿದ್ದರು. 2022ರ ಮಿಡ್ ಸೀಸನ್ನಲ್ಲಿ ರಜತ್ ಪತಿದಾರ್ ಅವರಿಗೆ ಮತ್ತೆ ಅವಕಾಶ ಸಿಗುತ್ತೆ. ಅದು ಕೂಡ ಒಬ್ಬ ಪ್ಲೇಯರ್ನ ರಿಪ್ಲೇಸ್ಮೆಂಟ್ ಮೇಲೆ. ಅದು ಕೂಡ ಮತ್ತೆ ನಮ್ಮ RCBಯ ತಂಡಕ್ಕೆ ರಜತ್ ಪತಿದಾರ್ ಅವರು ಲೋನೋಜ್ ಸಿಸೋದಿಯ ಜಾಗದಲ್ಲಿ ರಿಪ್ಲೇಸ್ ಆಗುತ್ತಾರೆ. ರಜತ್ ಪತಿದಾರ್ 2022ರ ಸೀಸನ್ನಲ್ಲಿ ರಜತ್ ಪತಿದಾರ್ ಅವರ ಫಾರ್ಮ್ ತುಂಬಾ ಅದ್ಭುತವಾಗಿತ್ತು. ಆ ಸೀಸನ್ನಲ್ಲಿ 8 ಪಂದ್ಯಗಳಿಂದ ಬರೋಬ್ಬರಿ 333 ರನ್ ಹೊಡೆದಿದ್ದರು ರಜತ್ ಪತಿದಾರ್. ಇದರ ಬಾಂಬೌಟ್ ಪರ್ಫಾರ್ಮೆನ್ಸ್ನಿಂದ ರಜತ್ ಪತಿದಾರ್ ಎಲ್ಲರ ಗಮನ ಸೆಳೆದರು. ಈ 333 ರನ್ನಲ್ಲಿ 2 ಹಾಫ್ ಸೆಂಚುರಿ ಮತ್ತು 1 ಸೆಂಚುರಿ ಕೂಡ ಇತ್ತು. ಅಂತೂ ಇಂತೂ 2022ರಲ್ಲಿ RCB ಕ್ವಾಲಿಫೈ ಆಗಿತ್ತು ಎಲಿಮಿನೇಟರ್ ಪಂದ್ಯಕ್ಕೆ. ಆ ಪಂದ್ಯದಲ್ಲಿ ರಜತ್ ಪತಿದಾರ್ ತಮ್ಮ ಬೆಂಕಿ ಬ್ಯಾಟಿಂಗ್ ಪ್ರದರ್ಶನ ತೋರಿಸಿದರು. ಎಲಿಮಿನೇಟರ್ ಪಂದ್ಯದಲ್ಲಿ ರಜತ್ ಪತಿದಾರ್ LSG ವಿರುದ್ಧ ಭರ್ಜರಿ ಶತಕವನ್ನೇ ಸಿಡಿಸಿದರು. ಇದೇ ಕಾರಣದಿಂದ ರಜತ್ ಪತಿದಾರನ್ನು ನಮ್ಮ RCB ತಂಡವು ಇನ್ನೂ ಉಳಿಸಿಕೊಂಡು ಬಂದಿದೆ. ಸೊ ಈ ವರ್ಷ IPLನಲ್ಲಿ ರಜತ್ ಪತಿದಾರನ್ನು ಮೇನ್ ಪ್ಲೇಯರ್ ಲಿಸ್ಟಲ್ಲಿ ರಿಟೇನ್ ಮಾಡಿ ಕ್ಯಾಪ್ಟನ್ ಕೂಡ ಮಾಡಿದೆ. ರಜತ್ ಪತಿದಾರ್ ಇಂಟರ್ನ್ಯಾಷನಲ್ ಕ್ರಿಕೆಟ್ನಲ್ಲಿ 2023ರ ಡಿಸೆಂಬರಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ODIಯಲ್ಲಿ ಪಾದಾರ್ಪಣೆ ಮಾಡಿದರು ಹಾಗೂ ಟೆಸ್ಟ್ ಕ್ರಿಕೆಟ್ನಲ್ಲಿ ಕೂಡ 2024ರಲ್ಲಿ ತಾವು ಪಾದಾರ್ಪಣೆ ಮಾಡಿದರು. ಸೊ ಇದು RCBಗೆ ರಜತ್ ಪತಿದಾರ್ ಅವರು ಬಂದಂತಹ ರೀತಿ.